ಅದನ್ನು ಸಬ್ಮಿಟ್ ಅದೇ ಕಮಿಟಿಯಲ್ಲಿ ಅದನ್ನು ಅವ್ರಿಗೂ ಕೂಡ ಅವ್ರನ್ನ ಅಳವಡಿಸ್ಕೊಳ್ಳಿಕ್ಕೆ ಏನಾದರೂ ಬಿಟ್ಟು ಹೋಗಿದ್ರೆ ಏನಾದರೂ ಅದನ್ನು ಬಿಟ್ಟು ಹೋಗಿದ್ರೆ ಅಳವಡಿಸ್ಕೊಳ್ಳಿಕ್ಕೆ ಇರ್ತದೆ. ಯಾಕಂದರೆ ಇವತ್ತು ದೇಶದಲ್ಲಿ ಜಾಗತಿಕವಾಗಿ ಜಗತ್ತಿನ ಇವತ್ತಿನ ದಿವಸ ವರ್ಲ್ಡ್ ವೈಡ್ ಈ ಅಗ್ರಿಕಲ್ಚರ್ ಭೂಮಿ ಕಡಿಮೆ ಆಗೋದು ಬರ್ತದೆ. ಅರ್ಬನೈಸೇಷನು ಮತ್ತು ಇಂಡಸ್ಟ್ರಿಯಲೈಸೇಷನಿಂದ ಕಡಿಮೆ ಆಗುತ್ತಾ ಸ್ಟ್ರಿಂಕ್ ಆಗ್ತಾ ಬರುತ್ತದ್ರಿಂದ ಈ ಸಂದರ್ಭದಲ್ಲಿ ಲಕ್ಷಾಂತರ ಎಕರೆ ಇಲ್ಲಿನೇ ನನಗನ್ಸೋ ಮಟ್ಟಿಗೆ ಈ ಡೋಣಿದು ನಾವು ಏನು ಸೆಮಿನಾರ್ ಮಾಡಿದಾಗ ನಾವು 500 ಮೀಟರ್ಸ್ 200 ಕಿಲೋಮೀಟರ್ಗೆ ಅಗಲತ್ತು ಗುಡ್ಡದಾಗ ಸುಮಾರು 28,000 ಎಕರೆಯಷ್ಟು ಭೂಮಿಯನ್ನು ಇವತ್ತು ದಿವಸ ವಾಪಸ್ಸು ನಾವು ಕೃಷಿಗೆ ಯೋಗ್ಯವಾಗಿ ಉಪಯೋಗಿಸಬಹುದು. ವಿಚ್ ವಿಲ್ ಆಡ್ ಅಪ್ ಟು ದ ಫುಡ್ ಸೆಕ್ಯೂರಿಟಿ ಆಫ್ ದ ನೇಷನ್. ದೇಶದ ಫುಡ್ ಆಹಾರ ಭದ್ರತೆಗೆ ಸಹಕಾರಿ ಆಗ್ತದೆ. ಅದಲ್ಲದೆ ಈ 10 ವರ್ಷದಲ್ಲಿ ನಾವು ಅದರಲ್ಲಿ ಕಂಡಿದ್ದು ಸೆಮಿನಾರ್ನಲ್ಲಿ 10 ವರ್ಷದಲ್ಲಿ ನಾವು ಕೇವಲ ಜೋಳ ಬೆಳೆದ್ರೆ ಅದನ್ನು ವಾಪಸ್ಸು ಆ ದುಡ್ಡನ್ನು ಏನು ಖರ್ಚು ಮಾಡಿದ್ದೀವಿ ಅದನ್ನು ವಾಪಸ್ಸು ನಾವು ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಕಮರ್ಷಿಯಲ್ ಕ್ರಾಪ್ಸು ಸ್ವಾಭಾವಿಕವಾಗಿ ಅಲ್ಲಿ ಸನ್ಫ್ಲವರು ಇನ್ನಿತರ ಜೋಳ ಅಂತರೂ ಭಾಳ ಉತ್ಕೃಷ್ಟವಾದಂಥ ಜೋಳವನ್ನು ಬೆಳಿತೀವಿ. ಕಮರ್ಷಿಯಲ್ ಕ್ರಾಪ್ಸ್ ಸನ್ಫ್ಲವರು ಇನ್ನಿತರದ ಸೂರ್ಯಪಾನ ಇವನ್ನ ಬೆಳೆದ್ರೆ ಇನ್ನಿತರ ಬೆಳೆಗಳನ್ನ ಬೆಳೆದ್ರೆ ಬಹುಶಃ 7-8 ವರ್ಷದಲ್ಲಿ ಇವತ್ತು ದಿವಸ ನಮ್ಮ ಹಣವು ಕೂಡ ವಾಪಸ್ ಬರ್ತದೆ. ಇದಕ್ಕಿಂತ ಮುಖ್ಯವಾಗಿ ಪ್ರವಾಹವನ್ನು ತಡೆಗಟ್ತೀವಿ ಮತ್ತು ಆಹಾರ ಭದ್ರತೆಗೆ ಇವತ್ತಿನ ದಿವಸ ಎಲ್ಲ ಸಾವಿರಾರು ಎರಡೂ ಕೂಡಿ ಸುಮಾರು ನನ್ನ ಅಂದಾಜು ಒಂದು 50-60 ಎಕರೆ ಆದರೂ ಆಗ್ಬೋದು ಅಂಥೇಳಿ ನನ್ನ ಅಂದಾಜು ಅಂದಾಜು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಎರಡೂ ಇಟ್ ಈಸ್ 90% ಇಂಟರ್ ಫ್ಲಡ್ ದಿವಸ ಕೋಶಿ ನದಿಗೆ ಕೊಟ್ಟಿದ್ರು ಅವರು. ಏನು ಸರ್ ಇದು ನಿಮ್ಗೆ ಯಾವ್ದಂತಾರೆ ಫ್ಲಡ್ ಕಂಟ್ರೋಲ್ 90% ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತದೆ. ಸೆಂಟ್ರಲ್ ಗೌರ್ಮೆಂಟು 10%, ವಾಟರ್ ಶೆಡ್ನಲ್ಲಿ 100% ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತದೆ. ಈ ಎರಡೂ ಕೂಡಿ ವಾಟರ್ ಶೆಡ್ನಲ್ಲಿ ಇದ್ರೆ ಈಗ ನಾವು ಹೂಳು ತೆಗೆದು ತಿರುವುಗಳನ್ನೆಲ್ಲ ಸ್ಟ್ರೇಟ್ ಮಾಡಿಕೊಂಡು ಈ ಬಳ್ಳಾರಿ ಏನು ಗಿಡಗಳ ಜಾಲಿಯನ್ನು ತೆಗೆದುಹಾಕಿ ಆಮೇಲೆ 2 ಕಡೆ ನಾವು ಡೈವರ್ಷನ್ಸ್ ಕೂಡ ಇಟ್ಕೊಂಡಿದ್ದೀವಿ. ಒಂದು ಕಡೆ ಇಲ್ಲಿ ಪ್ರಸ್ತಾಪ ಮಾಡಿದ್ದೀವಿ ಪ್ರೈವೇಟ್ ಆಗಿರ್ತದೆ ಸರ್, ಬಟ್ ಅದು ಆ ಸಮಿತಿ ಮುಂದೆ ಹೋಗಬೇಕಾಗ್ತದೆ. ಸರ್ಕಾರದ ಅಧಿಕೃತವಾಗಿ ಏನು ಪ್ಲ್ಯಾನ್ಸ್ ಇದಾವೆ ಅದರಲ್ಲಿ ಹೋಗಬೇಕಾಗ್ತದೆ. ಅದನ್ನು ನಾವು ಈಗ ಒಂದು ಅವ್ರ ಜೊತೆ ಕೂಡ್ಕೊಂಡು ಮೀಟಿಂಗ್ ಮಾಡಿ ಇದನ್ನೆಲ್ಲ ಕ್ರಮಗಳು 2 ಕಡೆ ಅದನ್ನು ಫ್ಲಡ್ನ ಅದು ಮಾಡೋಕ್ಕೆ ಡೈವರ್ಷನ್ಸ್ ನಾವು ಪ್ರಪೋಸ್ ಮಾಡಿದ್ವು ಬಿಟ್ವೀನ್ ಬಾಬಾನಗರ್ ಆ್ಯಂಡ್ ತಿಕೋಟ ಮಧ್ಯದಲ್ಲಿ ಒಂದು. ಯಾಕಂದ್ರೆ ಭೀಮಾ ನದಿಯಲ್ಲಿ ಕೂಡ ನಾವು ಟೇಲ್ ಆಫ್ ಮಾಡಿ ಅಲ್ಲಿನೂ ಕೂಡ ಒಂದು ಸ್ವಲ್ಪ ನೀರನ್ನು ಹರಿಸಬೇಕಾಗತ್ತೆ. ನಾವು ಕಂಟ್ರೋಲ್ ಮಾಡೋಕ್ಕೆ ಬರೋಂಗಿಲ್ಲ, ಯಾಕಂದರೆ ಅದನ್ನು ತಡೆದುಕೊಂಡ್ರೆ ನಾವು ಈ ಟ್ರೈಬ್ಯುನಲ್ ರೆಸ್ಟ್ರಿಕ್ಷನ್ಸ್ ಬರ್ತದೆ ಇದರಲ್ಲಿ ಇನ್ಕ್ಲೂಡ್ ಆಗ್ತದೆ. ಮತ್ತು 2ನೇದು ಕಡೆ ಸಾರವಾಡ್ನಲ್ಲಿ ಹೆಚ್ಚಿಗೆ ಒಂದು ಫ್ಲಡ್ ಬರ್ತದೆ. ಅಲ್ಲಿ ಇದನ್ನು ತೊಗೊಂಡೋಗಿ ಇವತ್ತು ನಾವು ಮಮದಾಪುರ ಕೆರೆಯಲ್ಲಿ ಇವತ್ತೊಂದು ಸ್ಟೇಲ್ ಆಫ್ ಮಾಡಿಬಿಟ್ರೆ ಅಲ್ಲಿ ಕೃಷ್ಣಾ ನದಿ ಕುಡ್ಕೊಳ್ತದೆ. ಅಲ್ಲಿ ಎರಡೂ ಕೂಡಿ ಮಮದಾಪುರ ಕೆರೆಗಳು 0.9 TMC ಅಷ್ಟು ಆಲ್ಮೋಸ್ಟ್ 1 TMC ಅಷ್ಟು ದೊಡ್ಡ ಕೆರೆಗಳದಾವೆ ಎರಡೂ ಕೂಡಿ. ಅವೆಲ್ಲೂ ಅದರ ಪ್ರವಾಹದ ನೀರಿನ ಶಕ್ತಿಯನ್ನು ತೆಗೆದುಹಾಕಿ ಈ ಕೆಲಸಗಳು ಮಾಡೋಕ್ಕೆ ಹೂಳು ತೆಗೆದು ತಿರುವುಗಳು ಸ್ಟ್ರೇಟ್ ಮಾಡ್ಕೊಳ್ಳೋದು. ಎಲ್ಲಿ ತಿರುವುಗಳು ಸ್ಟ್ರೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಹೆವಿ ಪಿಚಿಂಗ್ ಮಾಡಿಕೊಂಡು ಒಂದು ಸೈಂಟಿಫಿಕ್ ಒಂದು ಇಂಟಿಗ್ರೇಟೆಡ್ ಪ್ರಪೋಸಲನ್ನು ಕೊಟ್ಟಿದ್ದೀವಿ. ಮತ್ತು ವಾಟರ್ ಶೆಡ್ನಲ್ಲಿ ಏನಂದರೆ ಇವತ್ತು ದಿವಸ ಈಗ ಏನು ಒಮ್ಮೆ ಹೂಳು ತೆಗೆದು ಇದನ್ನೆಲ್ಲ ಬಂಡ್ ಕ್ರಿಯೇಟ್ ಮಾಡಿಕೊಂಡು ಎಲ್ಲನೂ ಮಾಡ್ತೀವಿ. ಆ ಪಕ್ಕದಲ್ಲಿರುವಂಥ ಭೂಮಿಯ ಒಂದು ಒಡ್ಡುಗಳನ್ನಾಗಲಿ ಅವು ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಿದರೆ ನ್ಯಾಚುರಲ್ ಆಗಿ ಹೂಳು ಬರುವುದೇ ತಪ್ತದೆ. ಸೊ ಹೀಗೆ 100 ವರ್ಷಗಳ ಇವತ್ತೊಂದು ದಿವಸ ಅದು ಏನು ತೊಂದರೆ ಬರಲಾರ. ಯಾವಾಗ ಸ್ಟಾರ್ಟ್ ಮಾಡ್ತೀರಿ? ಈಗ ಬಜೆಟ್ನಲ್ಲಿ ಅದನ್ನು ನಾವು ಅದಕ್ಕೆ ಅನುದಾನವನ್ನು ಕೊಡಲಿಕ್ಕೆ ನಾವು ಮುಖ್ಯಮಂತ್ರಿಗಳು ಬಯಸಿದ್ದಾರೆ. ಈ 2 ಯೋಜನೆಗಳಿಗೆ ಎಷ್ಟು ಅನುದಾನ ಬೇಕಾಗ್ತದೆ ಅಂದಾಜು ಈಗ ನಾವು ರಫ್ಲಿ ಇವತ್ತು ಹೇಳಬೇಕಂದ್ರೆ ಸುಮಾರು ಒಂದೊಂದು 2 ಕೂಡಿದ್ರೆ ಸುಮಾರು 1,500 ಕೋಟಿಯಷ್ಟು ಬರುವಂಥ ಅಂದಾಜಿದೆ. ಅಂದರೆ ಡೋನಿ ಪ್ಲಸ್ ಬೆಣ್ಣೆಹಳ್ಳ. ಮತ್ತು ಇದು ನೀವು ಹೇಳಿದ್ರಿ ಇದು ಕೇಂದ್ರ ಸರ್ಕಾರ 1,500 ನಮ್ಮ ಸ್ಟೇಟ್ ಕಾಂಟ್ರಿಬ್ಯೂಷನ್ ಎಷ್ಟಾಗ್ತದೆ ವಿಚಾರ ಮಾಡಿರಿ ನೀವು. ಅದ್ರಾಗ ಇದಕ್ಕಂತರೂ 90% ಫಂಡಿಂಗ್ ಬರ್ತದೆ, ಇದಕ್ಕೆ 10%. ನಾವು ಇಲ್ಲಿವರೆಗೆ ಏನಾಗಿದೆ ಅಂದರೆ ಒಂದು ಇಂಟಿಗ್ರೇಟೆಡ್ ಪ್ರಪೋಸಲ್ನ ಬಹುಶಃ ನನ್ನ ಪ್ರಕಾರ ತಿಳಿದ ಪ್ರಕಾರ ಇಂಟಿಗ್ರೇಟೆಡ್ ಪ್ರಪೋಸಲ್ ನಾವು ಕಳಿಸಿಲ್ಲ. ಕೇವಲ ಹೂಳು ತೆಗೆದುದಂದ್ಮೇಲೆ ಅದನ್ನು ಅದು ಸ್ವಾಭಾವಿಕವಾಗಿ ಕೇಂದ್ರ ಸರ್ಕಾರಕ್ಕೆ ಅದು ಅಕ್ಸೆಪ್ಟಬಲ್ ಆಗೋದಲ್ಲ. ಇದೆಲ್ಲನೂ ಇಂಟಿಗ್ರೇಟೆಡ್ ಪ್ರಪೋಸಲ್ ಕೊಟ್ಟರೆ ಬಹುಶಃ ಮತ್ತು 10 ವರ್ಷದಲ್ಲಿ ಅದು ವಾಪಸ್ ನಾವು ದುಡ್ಡು ಪಡ್ಕೋತೀವಿ. ಕೃಷಿ ಭೂಮಿ ಇಷ್ಟೆಲ್ಲ ವಾಪಸ್ ಬರ್ತದೆ. ಅದು ನಮ್ಮ ಫುಡ್ ಸೆಕ್ಯೂರಿಟಿಗೆ ಸಹಾಯಕ ಆಗ್ತದೆ. ಇದು ಓಕೆ ಸರ್. ಮುಂದಿನ ದಿನಮಾನಗಳಲ್ಲಿ ಸದ್ಯಕ್ಕೆ ಮಳೆಗಾಲ ಇದೆ, ಈಗ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಇದೆ. ಈಗ ಸದ್ಯಕ್ಕೆ ಏನು ಕ್ರಮ ತಗೊಂಡಿದ್ರಿ? ದೇವರ ಕೃಪೆಯಿಂದ ಮಳೆ ಆಗಲಿ. ಮಳೆ ಆಗಿಲ್ಲ. ಈಗ ಒಂದಿಷ್ಟು ಇಲ್ಲೇ ಹುಕುಂನಾಳ ಸರ್, ಅಲ್ಲಿ ಮಳೆ ಆಗೋದ್ರ ಬಗ್ಗೆ ನಾವು ಏನಿಲ್ಲ, ಬಟ್ ಅಲ್ಲಿ ಈಗ ಭಯದ ವಾತಾವರಣ ಇದೆ. ಇಲ್ಲಿ ಮಳೆನೇ ಫಸ್ಟ್ ಆಫ್ ಆಲ್ ಯಾರು ಇಲ್ಲಿಂದ ಸೃಷ್ಟಿ ಮಾಡ್ತಿರಲ್ಲ ನೀವು. ಮಳೆನೇ ಆಗಿಲ್ಲ, ಮಳೆ ಆಗಿಲ್ಲ, ನೀರು ಬಿಡಿಸ್ಕೊಂಡಿದ್ದೀವಿ. ಆಶ್ರಯ ಮನೆಗಳು